ಮಾಡಿ ಕನೆಕ್ಟ್ ಆಗಿದೆ ಅಂತ ಜಸ್ಟ್ ಸರ್ ಒಂದು ಸೆಕೆಂಡ್ ಇಲ್ಲಿ ನಾವು ನೋಡ್ತಾ ಇದ್ದಾರೆ ಶೀಲಾ ಯೋಗೇಶ್ವರ್ ಅವರು ತಮ್ಮ ಪತಿ ಗೆಲುವಿನ ಸಮೀಪದಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಅವರು ತಮ್ಮ ಮನೆಯಲ್ಲಿ ಇರುವಂತ ಅವರ ಬೆಂಬಲಿಗರು ಮನೆ ಸಿಬ್ಬಂದಿ ಇವರಿಗೆಲ್ಲ ಅವರು ಸ್ವೀಟ್ ಹಂಚ್ತಾ ಇರುವಂತದನ್ನ ನೋಡ್ತಾ ಇದೀವಿ. ಸ್ವಲ್ಪ ಹೊತ್ತಿನ ಮುಂಚೆ ಅವ್ರೀಗ ದೇವಸ್ಥಾನಕ್ಕೆ ಹೋಗಿ ಬಂದಂಥದ್ದು. ಅದಾದ ನಂತರ ಈಗ ವಿಶೇಷವಾಗಿ ಸಿಹಿ ಹಂಚಿ ಈ ಗೆಲುವಿನ ಸಂದರ್ಭದಲ್ಲಿ ನಮ್ಮ ರಿಪೋರ್ಟರ್ ಕಾಣಿಸ್ತಾ ಇದಾರಲ್ಲ ಬೆಂಗಳೂರಿನಲ್ಲೇ ಸದಾಶಿವನಗರ ನಿವಾಸ ಇರಬೇಕು. ಗಂಗಾಧರ್ ಬಿಡ್ತೀರ ತಾವು ಹೇಳ್ತಿದ್ರಿ. ಹಾಗಾಗಿ ಯೋಗೇಶ್ವರ್ ಅವರ ಒಂದು ಪ್ಲಾನ್ ಮಾಡದಂಥದ್ದು ಏನಿದೆ, ಕೊನೆ ಟೈಮಲ್ಲಿ ನಮಗೆ ಕೈಕೊಟ್ಟು ಭಾರತೀಯ ಜನತಾ ಪಾರ್ಟಿ ಕೈಕೊಟ್ಟು ನಮಗೆ ಅಭ್ಯರ್ಥಿಗಳು ಇಲ್ಲದೆ ಇದ್ದಂತ ನೀವು ಕೂಡ ತುಂಬಾ ಡಿಲೇ ಮಾಡಿಲ್ವಾ? ಆಫ್ ಕೋರ್ಸ್ ಅವನಂತ ಕೂತು ಮಾತುಕತೆ ನಿಮ್ಮ ಅನೇಕ ನಾಯಕರು ಇನ್ಫ್ಯಾಕ್ಟ್ ನಿಮ್ಮ ಜಿಲ್ಲೆ ಅನೇಕ ನಾಯಕರು ಯೋಗೇಶ್ವರ್ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂತ ನೇರವಾಗಿ ಹೇಳಿದ್ರು. ಬಹಳ ಸಲ ನಾವು ಬಿಜೆಪಿ ನಾಯಕರ ಜೊತೆ ಮಾತಾಡಿದಾಗೂ ಕೂಡ ಕೊನೆ ಮೂಮೆಂಟ್ ಅಲ್ಲೂ ಕೂಡ ನಾವು CP ಯೋಗೇಶ್ವರ್ಗೆ ನಿಲ್ಲಿ ಅಂತಾನೆ ಹೇಳಿದ್ವಿ. ಬಿಜೆಪಿಯಿಂದ ಆದರೂ ನಿಲ್ಲಿ, ಕೊನೆ JDS ಇಂದ ಆದರೂ ನಿಲ್ಲಿ ಅಂತ ಹೇಳಿದ್ವಿ. ಅವರು ಅದನ್ನು ನೀಟಾಗಿ ಪ್ಲಾನ್ ಮಾಡಿದ್ರು. ಯಾಕೆಂದರೆ ನಾನು BJPಯಿಂದನೋ ಅಥವಾ JDS ಇಂದನೋ ನಿಂತರೆ ನನಗೆ ಮುಂದೆ ಆಗುವಂಥ ಲಾಭಗಳನ್ನು ಯೋಚನೆ ಮಾಡಿದರು. ಅವರು ಸರ್ಕಾರ ಇದೆ, ಯಾವಾಗಲೂ ಅವ್ರ ಅಧಿಕಾರದ ಯಾವತ್ತಿರುತ್ತೋ ಆ ಪಾರ್ಟಿ ಜೊತೆ ಯಾವಾಗಲೂ ಹೋಗ್ತಾರೆ. ಅವರು ಕಳೆದ ಸಲ ಕಾಂಗ್ರೆಸ್ಸಿಂದ ಗೆದ್ದಿದ್ರು, ಸೋತ್ ಕಾಂಗ್ರೆಸ್ ಮನೆಗೆ ಹೋದ ತಕ್ಷಣ BJP ಜೊತೆ ಅಧಿಕಾರಕ್ಕೆ ಬಂದಾಗ BJPಗೆ ಹೋದ್ರು, ಅದಾದಮೇಲೆ ಇಂಡಿಪೆಂಡೆಂಟ್ ನಿಂತು ಮತ್ತೆ BJPಗೆ ಹೋದ್ರು. ಆ ಕಾರಣಗಳಿಗೆ ನಾವು ಒಂದಷ್ಟು ಎಡವಿದ್ದೀವಿ. ಮತ್ತು ಕೊನೆ ಮೂಮೆಂಟಲ್ಲಿ ನಾವು ನಮ್ಮ ಅಸ್ತಿತ್ವ ಮತ್ತು JDSನ ಕಾರ್ಯಕರ್ತನ ಉಳಿಸ್ಕೊಳ್ಳೋಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಸಿದ್ದು ಸತ್ಯ. ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ